ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲಿ ಹಲವು ಸಮಸ್ಯೆಗಳು ತಾಂಡವಾಡ್ತಾ ಇದ್ದು ಚರಂಡಿ ನೀರು ಮನೆ ಮುಂದೆ ನಿಲ್ತಾ ಇದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಬಂದಿದೆ ಈಗ ಚರಂಡಿ ಹೊಸದಾಗೆಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ KRDLನಿಂದ. ನಮಗೆ ಮುಖ್ಯವಾಗಿ ಏನು ಅಂದರೆ ಕಾಲೋನಿ ನೀರು ಆಚೆ ಹೋಗಬೇಕು ಅಂದರೆ PWDನವರು 3 ಡೆಕ್ ಹಾಕಬೇಕು. ಅವರು ನಾನು ಹಿಂದೆ ಒಂದು ಅರ್ಜಿ ಕೊಟ್ಟೆ, ಸರ್ ಈ ಥರ KRDLನವ್ರು ಮಾಡ್ತಾ ಇದ್ದಾರೆ, ನಮಗೆ ಡೆಕ್ ಹಾಕಬೇಕು, ಪರ್ಮಿಷನ್ ಕೊಡಿ ಸರ್ ಅಂತ. ನೋಡಪ್ಪ, ನಾವು ಬೇರೆ ಇಲಾಖೆಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ನಮಗೆ ದುಡ್ಡು ಬಂದಾಗ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಆಗಿಲ್ಲ ಸರ್. ನಮ್ಗೆ ಆ ಡೆಕ್ ಆದರೆ ನಮಗೆ ಸಮಸ್ಯೆ ಬಗೆಹರಿಯುತ್ತೆ, ನೀರು ಈಚೆ ಬರುತ್ತೆ. ಸೊ ಅಲ್ಲಿ ಏನು ಮಾಡೋಕ್ಕಾಗ್ತಲ್ಲ, ಯಾಕಂದ್ರೆ ನಮ್ಮದು ಒಂಥರ ವಾಟ ಇದೆ, ಆ ಕಡೆ ಡೌನ್ ಇದೆ, ಈ ಕಡೆ ರೋಡ್ ಸೈಡ್ಗೆ ಅಪ್ಪಿದೆ. ನಮಗೆ ಈ ಕಡೆನೇ ಬರಬೇಕು, ಆ ಕಡೆ ಎಲ್ಲ ಸರ್ವೆ ನಂಬರ್ ಲ್ಯಾಂಡು. ಆ ಜನ ಗಲಾಟೆ ಮಾಡ್ತಾರೆ ನಾವು ಚರಂಡಿ ನೀರು ಆಚೆ ಆಗಿಬಿಟ್ರೆ. ಸೊ ಸರ್ ಸಚಿವರ ಗಮನಕ್ಕೆ ತಂದಾಗ ಅವರು ಮೌಖಿಕವಾಗಿ PWDನವ್ರಿಗೆ ಹೇಳಿದರು 3 ಡೆಕ್ ಹಾಕ್ಕೊಟ್ರಿ ಅಂತ. ಅವರು ಆಯ್ತಪ್ಪ ಅಂತೇಳಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಣ್ಣ ಬರೋದು ಕಾಯ್ತಾರೆ ಸರ್. ಅದು ಈಗ ನಾವು ಅವ್ರ ಬೆನ್ನತ್ತಾಗಲಿ ಕೆಲಸ ಮಾಡಿಸ್ತೀವಿ ಸರ್ PWDಗೆ. ಮತ್ತು ಕಾಲೋನಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ನೆರವಾಗ್ತೀವಿ. ಹೌದು, ತಾಲೂಕಿನ ದೊಡ್ಡ ಹೊಸಹಳ್ಳಿ ಗ್ರಾಮದ ಈ ಭಾಗದಲ್ಲಿ ಹೆಚ್ಚಾಗಿ ದಲಿತ ಕುಟುಂಬಗಳೇ ವಾಸವಿದ್ದು ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಗಳಿಂದ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿಯಲ್ಲಿ ಸೊಳ್ಳೆ ಹುಳಗಳು ಸೇರಿ ಗಬ್ಬು ನಾರ್ತಾ ಇದ್ದು ಇದರಿಂದ ಸುಮಾರು ಜನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದಾರೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ ಆಯ್ತು ಸರ್, ಮಕ್ಕಳು ಮರಿ ಎಲ್ಲ ಮನಿಕೊಂಡು ಆಸ್ಪತ್ರೆಗೆ ಹೋಗಿ ನಾವು ಎಲ್ಲ ಹೋಗಿ ಅಡ್ಮಿಟ್ ಆಗಿ ಬಂದು ಈ ತರ ನಾವು ಎಷ್ಟು ಹೇಳಿದ್ರೆ ಅವ್ರ ಗಮನಕ್ಕೆ ತಗೊಂತ ಇಲ್ಲ ಸರ್. ನೀವೇನೇ ಮಾಡಿ ನಮ್ಗೆ ರೋಡ್ ಹೊಡಕ್ಕೆ ನಮ್ಗೆ ಗಮನ ಮಾಡ್ಕೊಡಿ ಸರ್, ಇಲ್ಲ ನಮ್ಗೆ ಏನೋ ಸಾಯಿಸ್ಬಿಡ್ರಿ ಸರ್. ಇದೇ ತರ ನಾವು ಸತ್ತೋಗ್ಬಿಡ್ತೀವಿ ನೋಡ್ರಿ. ಎಷ್ಟು ಮೈ ಕೈ ಎಲ್ಲ ಜೊಜ್ಜೆ ಅರ್ಧಕೊಂಡು ನಮ್ಗೆಲ್ಲ ಆಗೈತೆ ಸರ್. ನಮ್ಗೆ ಯಾರು ನಮ್ಗೆ ದಿಕ್ಕುದಾರ ದಿವಾನ ನೋಡಿ ಅಲ್ಲಿ ನೋಡಿದ್ರೆ JCP ಎಲ್ಲ ತೋಡವ್ರೆ. ಮಣ್ಣು ಹಾಕ್ತೀವಿ ಅಂದ್ರೆ ಮಣ್ಣು ಹಾಕ್ಲಿಲ್ಲ, ಏನಿಲ್ಲ. ನಾವು ಏನೋ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ನಮ್ಮ ಮನೆ ಕಟ್ಕೊಂಡಿರೋದಕ್ಕೆ ಆ ಮಣ್ಣು ಹಾಕಾಕು ನಮ್ಗೆ ಇದ್ದಿಲ್ಲ. ಏನು ಅಂತ ಪಕ್ಕಿಗೆ ಹಾಕೊಂಡಿದ್ದೆ ಆ ಮಣ್ಣು ತಂದಾಕಿವ್ರೆ ಸರ್. ನಾವ್ ಏನ್ ಮಾಡೀನಿ ಸರ್? ಮಣ್ಣು ಆಡಿಸ್ತೀವಿ ಅಂತಂದ್ರೆ ಮಣ್ಣು ಆಡಿಸಿಲ್ಲ ಸರ್. ನೋಡಿ ಬಂದಿ ಸರ್, ನೀವೇನೆ ಅಲ್ಲೆಲ್ಲ ಪಾಯ ಎಲ್ಲ ತೋಡೈತೆ ಸರ್. ನೀವೇ ನೋಡಿ ನಮ್ಮನ್ನ ಕೈಯೇನಾದ್ರೂ ಕ್ರಮ ತಗೊಂಡ್ಬಿಟ್ರಿ ಸರ್. ನೋಡ್ರಿ ಇಂಥವರೆಗೂ ನೀವೇ ನೋಡ್ರಿ ಸರ್. ನಾನು ಸುಳ್ಳು ಹೇಳ್ತೀನಿ, ದಾರಿ ಎಲ್ಲ ಹಂಗೆ ಬಾಯಿ ತತ್ತ ತೋಡೈತೆ. ನಾವು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಹೆಣ್ಣು ಮಕ್ಕಳು ಸರ್, ನನಗೆ 4 ಜನ ಹೆಣ್ಣು ಮಕ್ಕಳು ಏನೋ ಕಷ್ಟಪಟ್ಟು ದುಡ್ದು ನಮ್ಮ ಮನೆ ಕಟ್ಕೊಂಡಿರೋದು. ಅದು ಚರಂಡಿಯಿಂದ ಪಕ್ಕಿಗೆ ಹತ್ತು ತೋಡ್ಬಿಟ್ಟಾರೆ. ಬೇಡ ಅಂತ ಅವತ್ತು ಹೇಳಿದೀನಿ, ನಿಮ್ಗೆ ಹಾಕಿದ್ದತ್ತೆ ನಾನು ಸರ್ ಮಾಡಿಸ್ಕೊಡ್ತೀನಿ, ವೈರ್ ಸುತ್ತಬೇಕು ಅಂತ ಈ ತರ ಮಾತಾಡೋರೆ ಸರ್. ಈ ತರ ಅಲ್ಲೇ ನಿಂತು ಎಲ್ಲ ಈ ಕಡೆ ಚರಂಡಿಗೆಲ್ಲ ಬ್ಲಾಕ್ ಆಗಿ ನಮ್ಗೆ 1 ವಾರ ಆಗೈತೆ ಸರ್. ನಮ್ಮ ಮನೆ ಕಂಡು ಸೊಳ್ಳೆ ಕಾಡ್ತಿಂಟ ನಾವೇನ್ ಮಾಡೋಣ ಸರ್? ನೋಡಿ ಸರ್, ಅಲ್ಲಿ ತೋಡಿರೋದು ನೀರನ್ನು ನೋಡಿ ಸರ್. ಇನ್ನ ಮಣ್ಣು ಸಹ ಮಾಡಿಸಿಲ್ಲ ಸರ್. ಮಾಡಿಸ್ತೀವಿ ಅಂತಾರೆ. ಯಾವ ತರ ನಾವು ಮಾಡಿಸ್ಬೇಕು ಸರ್? ಅಷ್ಟೇ ನಮ್ಮ ಇಂಟರ್ನಿ ಸಾಯ್ಬೇಕು ಸರ್. ನಾವು ಸೊಳ್ಳೆ ಕಡ್ದು ಸತ್ತೋದ್ರ ಮೇಲೆ ಸರ್ ಆಸ್ಪತ್ರೆಗೆ 1 ವಾರದಿಂದ ಬಂದಿದ್ವಿ. ಕೇಳ್ರಿ, ಇವ್ರನ್ನೆಲ್ಲ ಕೇಳ್ರಿ. 1 ವಾರ ಆಗೈತೆ ಸರ್. ನಾವು ಮಕ್ಕಳು ಅಳಿದಿರ್ ಬಂದು ಆಸ್ಪತ್ರೆಗೆ ತೋರಿಸಿ ಹೋಗ್ಯವ್ರೆ ಸರ್. ಕೇಳ್ರಿ, ಇಲ್ಲೇನೇನೆ ಈ ತರ ಆಗೈತೆ ಸರ್ ನಮ್ದು ವ್ಯವಸ್ಥೆ. ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಸುಮಾರು ಬಾರಿ ಅರ್ಜಿ ಕೂಡ ನೀಡಿದ್ರೂ ಯಾವುದೇ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾ ಇಲ್ಲ. ಇನ್ನು ಚರಂಡಿಗಳಲ್ಲಿ ವ್ಯವಸ್ಥೆ ಕಲ್ಪಿಸಿದ್ದು ಮುಖ್ಯ ರಸ್ತೆಗೆ ಲಿಂಕ್ ಮಾಡುವ ಜಾಗ ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದು. ಕಾಮಗಾರಿ ಮಾಡಲು ನಮಗೆ ಅನುಮತಿ ಇಲ್ಲ ಎಂತಾರೆ. ಸರ್ಕಾರ SC/ST ಸಮುದಾಯಕ್ಕೆ ಅನುದಾನವನ್ನ ನೀಡ್ತಾ ಇದ್ರೂ ಸಹ ಅಧಿಕಾರಿಗಳು ಮಾತ್ರ ದಲಿತ ಕೇರಿಗಳ ಅಭಿವೃದ್ಧಿಯನ್ನ ಪಡಿಸಲು ವಿಫಲರಾಗ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.